ಕೃಷ್ಣ ಪಿಂಗಲ ಸಂಕಷ್ಟಿ ಚತುರ್ಥಿ 2026 ದಿನಾಂಕಗಳು, ಮಹತ್ವ ಮತ್ತು ವ್ರತಕಥಾ. ಹಿಂದೂ ಧರ್ಮದ ಪ್ರಕಾರ ಜ್ಯೇಷ್ಠ ಅಥವಾ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಕೃಷ್ಣ ಪಿಂಗಲ ಸಂಕಷ್ಟ ಚತುರ್ಥಿ ಬರುತ್ತದೆ. ನಮಗೆ ತಿಳಿದಿರುವಂತೆ ಪ್ರತಿ ಚಂದ್ರಮಾಸವು 2 ಚತುರ್ಥಿ ತಿಥಿಗಳನ್ನು ಹೊಂದಿರುತ್ತದೆ. 2 ಚತುರ್ಥಿಗಳಲ್ಲಿ ಒಂದು ಹುಣ್ಣಿಮೆಯ ನಂತರ ಬರುವ ಸಂಕಷ್ಟ ಚತುರ್ಥಿ, ಇನ್ನೊಂದು ಅಮಾವಾಸ್ಯೆ ರಾತ್ರಿಯ ನಂತರ ಬರುವ ವಿನಾಯಕ ಚತುರ್ಥಿ. ವರ್ಷದಲ್ಲಿ ಒಟ್ಟು 12 ಸಂಕಷ್ಟ ಚತುರ್ಥಿ ವ್ರತಗಳಿವೆ ಮತ್ತು ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯು 12 ಸಂಕಷ್ಟಹರ ಗಣೇಶ ಚತುರ್ಥಿ ವ್ರತಗಳಲ್ಲಿ ಒಂದಾಗಿದೆ. ಈ ದಿನದಂದು ಭಕ್ತರು ಗಣೇಶನನ್ನು ವಿವಿಧ ಪೀಠಗಳೊಂದಿಗೆ ಪೂಜಿಸುತ್ತಾರೆ. ಈ ದಿನದಂದು ಗಣೇಶನು ತನ್ನ ಭಕ್ತರನ್ನು ವಿವಿಧ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸಲು ಭೂಮಿಗೆ ಬರುತ್ತಾನೆ ಎಂದು ನಂಬಲಾಗಿದೆ. ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಕೃಷ್ಣ ಪಿಂಗಲ ಸಂಕಷ್ಟ ಚತುರ್ಥಿ 2026 ದಿನಾಂಕ ಮತ್ತು ಸಮಯ. ಶುಕ್ರವಾರ ಜುಲೈ 3, 2026ರಂದು ಕೃಷ್ಣ ಪಿಂಗಲ ಸಂಕಷ್ಟಿ ಚತುರ್ಥಿ. ಸಂಕಷ್ಟಿ ಎಂದು ಕೃಷ್ಣ ದಶಮಿ ಚಂದ್ರೋದಯ 10 PM. ಚತುರ್ಥಿ ದಿನಾಂಕ ಪ್ರಾರಂಭವಾಗುತ್ತದೆ ಜುಲೈ 3, 2026 ಬೆಳಗ್ಗೆ 11:20ಕ್ಕೆ. ಚತುರ್ಥಿ ತಿಥಿ ಕೊನೆಗೊಳ್ಳುತ್ತದೆ ಜುಲೈ 4, 2026ರಂದು ಮಧ್ಯಾಹ್ನ 12:29ಕ್ಕೆ. ಕೃಷ್ಣ ಪಿಂಗಲ ಸಂಕಷ್ಟ ಚತುರ್ಥಿಯ ಮಹತ್ವ. ಈ ಶುಭ ದಿನವು ಗಣೇಶನನ್ನು ಪೂಜಿಸುವ ಮಹತ್ತರವಾದ ಮಹತ್ವವನ್ನು ಹೊಂದಿದೆ. ಒಬ್ಬ ವ್ಯಕ್ತಿಯು ಪರಿಶುದ್ಧ ಹೃದಯದಿಂದ ಗಣೇಶನನ್ನು ಸ್ಮರಿಸಿದರೆ ಅವನು ಅಥವಾ ಅವಳು ಭಗವಂತನ ದೈವಿಕ ಆಶೀರ್ವಾದವನ್ನು ಪಡೆಯಬಹುದು. ಒಬ್ಬ ವ್ಯಕ್ತಿಯು ಕೆಟ್ಟ ಕರ್ಮಗಳಿಂದ ಅಥವಾ ಹಿಂದಿನ ಜನ್ಮದ ಪಾಪಗಳಿಂದ ಮುಕ್ತನಾಗಬಹುದು. ಕೃಷ್ಣ ಪಿಂಗಳ ಸಂಕಷ್ಟಿ ಚತುರ್ಥಿಯನ್ನು ಗಣೇಶನನ್ನು ಪ್ರಾರ್ಥಿಸಲು ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ. ಪ್ರತಿ ತಿಂಗಳು ಗಣೇಶನನ್ನು ಬೇರೆ ಬೇರೆ ಹೆಸರು ಮತ್ತು ಪೀಠದಿಂದ ಪೂಜಿಸಲಾಗುತ್ತದೆ. ಆದರೆ ಚತುರ್ಥಿಯ ಸಮಯದಲ್ಲಿ ಹಲವಾರು ಭಕ್ತರು ಸಂಕಷ್ಟ ಗಣಪತಿ ಪೂಜೆಯನ್ನು ಮಾಡುತ್ತಾರೆ. ಪ್ರತಿ ಸಂಕಷ್ಟ ಚತುರ್ಥಿಗೆ ವಿಭಿನ್ನ ಕಥೆಗಳು ಸಂಬಂಧಿಸಿವೆ. ನಮ್ಮ ಪೂರ್ವಜರ ಪ್ರಕಾರ ಶಿವನು ಗಣೇಶನನ್ನು ಸರ್ವೋಚ್ಚ ದೇವರು ಎಂದು ಘೋಷಿಸಿದ ದಿನ ಇದು. ಕೃಷ್ಣ ಪಿಂಗಳ ಸಂಕಷ್ಟಿ ಚತುರ್ಥಿಯಂದು ಅನೇಕ ಭಕ್ತರು ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಉಪವಾಸ ಮಾಡುತ್ತಾರೆ. ಖಂಡಿತ ನಾವು ಅದರ ಪ್ರಯೋಜನಗಳ ಬಗ್ಗೆ ಪರಿಶೀಲಿಸುತ್ತೇವೆ. ಆದರೆ ಮೊದಲು ಮುಖ್ಯ ದಂತಕಥೆಯ ಮೇಲೆ ಬೆಳಕು ಚೆಲ್ಲೋಣ. ಕೃಷ್ಣ ಪಿಂಗಲ ಸಂಕಷ್ಟ ಚತುರ್ಥಿ ವ್ರತಕಥಾ. ಪ್ರಾಚೀನ ಗ್ರಂಥಗಳಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಕೃಷ್ಣ ಪಿಂಗಲ ಚತುರ್ಥಿ ವ್ರತವನ್ನು ಆಚರಿಸುವ ಮಹತ್ವವನ್ನು ವಿವರಿಸುತ್ತಾನೆ. ಸಹಾಯಕ ರಾಜ ಮಹಿಜಿತ್. ಒಂದು ಕಾಲದಲ್ಲಿ ಮಹಿಜಿತ್ ಎಂಬ ದಯಾಳು ರಾಜನಿದ್ದನು. ಅವನು ತನ್ನ ರಾಜ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಎಂದು ಭಗವಂತ ಹೇಳುತ್ತಾನೆ. ವಾಸ್ತವವಾಗಿ ರಾಜನು ಜನರನ್ನು ತನ್ನ ಸ್ವಂತ ಕುಟುಂಬದ ಭಾಗವೆಂದು ಪರಿಗಣಿಸುತ್ತಿದ್ದನು. ಅವನು ತನ್ನ ರಾಜ್ಯದ ಜನರಿಗೆ ಖುಷಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದನು ಮತ್ತು ಅಪರಾಧಗಳನ್ನು ಮಾಡಿದವರನ್ನು ಶಿಕ್ಷಿಸುತ್ತಿದ್ದನು. ಅವನ ನಾಯಕತ್ವದಲ್ಲಿ ಅವನ ರಾಜ್ಯದ ಜನರು ಸಂತೋಷವಾಗಿದ್ದರು. ರಾಜ ಮಹಿಜಿತ್ ಮಕ್ಕಳಿಲ್ಲದವನಾಗಿದ್ದನು. ಮಹಿಜಿತ್ ದಯಾಳು ಮತ್ತು ಮೃದು ಹೃದಯದ ವ್ಯಕ್ತಿಯಾಗಿದ್ದನು. ಅವನು ಯಾವಾಗಲೂ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುತ್ತಾನೆ ಮತ್ತು ತನ್ನ ಅನುಯಾಯಿಗಳ ಶಾಂತಿ ಮತ್ತು ಸುರಕ್ಷತೆಯಿಂದ ಬದುಕುವಂತೆ ನೋಡಿಕೊಳ್ಳುತ್ತಾನೆ. ಅವನಿಗೆ ಮಗುವಿನ ವಚಿಂತತೆ ಏಕೆ ಎಂದು ಜನರು ಆಶ್ಚರ್ಯಪಟ್ಟರು. ಕೃಷ್ಣ ಪಿಂಗಲ ಚತುರ್ಥಿ ವ್ರತ. ಒಂದು ಒಳ್ಳೆಯ ದಿನ ಹಳ್ಳಿಯ ಜನರು ರಾಜನನ್ನು ಅವನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಬಿಡುವಂತೆ ಕೇಳಿಕೊಂಡರು. ಕಾಡಿನಲ್ಲಿ ಅವರು ಲೋಮಾಶ ಎಂಬ ಋಷಿಯನ್ನು ಭೇಟಿಯಾದರು. ರಾಜನ ಸಮಸ್ಯೆಯನ್ನು ಕೇಳಿದ ನಂತರ ಬುದ್ಧಿವಂತ ಋಷಿಯು ಆಷಾಢ ಮಾಸದ ಕೃಷ್ಣ ಪಿಂಗಳ ಚತುರ್ಥಿಯಂದು ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ವ್ರತವನ್ನು ಆಚರಿಸಲು ತಮ್ಮ ರಾಜನಿಗೆ ಹೇಳುವಂತೆ ಕೇಳಿಕೊಂಡರು. ವ್ರತದ ಸಿಹಿ ಹಣ್ಣು. ಒಬ್ಬ ಋಷಿಯ ಸಲಹೆಯಂತೆ ರಾಜನು ಕೃಷ್ಣ ಪಿಂಗಳ ಚತುರ್ಥಿಯ ದಿನದಂದು ವ್ರತವನ್ನು ಆಚರಿಸಿದನು. ಆಶ್ಚರ್ಯಕರವಾಗಿ ಕೆಲವು ದಿನಗಳ ನಂತರ ಅವನ ಹೆಂಡತಿ ಸುದಕ್ಷಿಣೆಯು ಮಗುವನ್ನು ಗರ್ಭಧರಿಸಿದಳು. ಹೀಗೆ ಈ ವ್ರತವನ್ನು ಆಚರಿಸಿದ ಪರಿಣಾಮವಾಗಿ ರಾಜನು ತಂದೆಯಾದನು. ಕಥೆಯನ್ನು ಮುಗಿಸಿದ ನಂತರ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ವ್ರತವನ್ನು ಆಚರಿಸಲು ಹೇಳಿದನು. ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ ಪೂಜಾ ವಿಧಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅವರ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ನೀವು ಈ ದಿನ ಉಪವಾಸ ಮಾಡಬೇಕು. ಈ ದಿನವು ಬಹಳ ಮಹತ್ವದ್ದಾಗಿರುವುದರಿಂದ ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಬೇಕು.
ನೀವು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಊಟ ಹಾಕಬೇಕು. ಸಾಧ್ಯವಾದರೆ ಬಟ್ಟೆಗಳನ್ನು ಸಹ ದಾನ ಮಾಡಬೇಕು. ನೀವು ಉಪವಾಸ ಮಾಡುತ್ತಿದ್ದರೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಈ ಉಪವಾಸದಲ್ಲಿ ಇವುಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆದಾಗ್ಯೂ ನೀವು ಹಣ್ಣುಗಳು ಮತ್ತು ಹಾಲು ಸೇವಿಸಬಹುದು. ನೀವು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನ ವಿಗ್ರಹಕ್ಕೆ ದೂರ್ವ, ಹುಲ್ಲು ಮತ್ತು ತಾಜಾ ಹೂಗಳನ್ನು ಅರ್ಪಿಸಬೇಕು. ಗಣೇಶನ ಮಂತ್ರಗಳನ್ನು ಪಠಿಸಿ ದಿನಗಳನ್ನು ಬೆಳಗಿಸಿ. ನಂತರ ಸಂಜೆ ಧ್ಯಾನ ಮಾಡಿ ಮತ್ತು ನಿಮ್ಮ ಕೈಗಳನ್ನು ಮಡಚಿ ಗಣೇಶನನ್ನು ಸ್ಮರಿಸಿ. ಈ ದಿನ ಚಂದ್ರನನ್ನು ನೋಡುವುದಕ್ಕೆ ವಿಶೇಷ ಮಹತ್ವವಿದೆ. ರಾತ್ರಿ ಗಣೇಶನಿಗೆ ಮೋದಕ ಎಂಬ ವಿಶೇಷ ಭೋಗ ಬಡಿಸಿ. ಗಣೇಶ ಆರತಿ ಮಾಡುವ ಮೂಲಕ ನಿಮ್ಮ ಪೂಜೆಯನ್ನು ಮುಗಿಸಿ ಮತ್ತು ನಂತರ ಇತರ ಭಕ್ತರಿಗೆ ಮೋದಕ ಪ್ರಸಾದವನ್ನು ವಿತರಿಸಿ. ಕೃಷ್ಣ ಪಿಂಗಲ ಸಂಕಷ್ಟ ಚತುರ್ಥಿ ವ್ರತದ ಪ್ರಯೋಜನಗಳು. ಗಣೇಶನ ಆಶೀರ್ವಾದದ ರೂಪದಲ್ಲಿ ನೀವು ಪಡೆಯುವ ಪ್ರಯೋಜನಗಳ ಪಟ್ಟಿ ಕೆಳಗೆ ಇದೆ ನೋಡಿ. ಕೃಷ್ಣ ಪಿಂಗಲ ಸಂಕಷ್ಟಿಯ ದಿನದಂದು ಉಪವಾಸ ಆಚರಿಸುವ ಭಕ್ತರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಬಹುದು. ಕೃಷ್ಣ ಪಿಂಗಲ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸಾಧಿಸಬಹುದು. ಗಣೇಶನನ್ನು ವಿಘ್ನಹರ್ಹ ಎಂದೂ ಕರೆಯುತ್ತಾರೆ. ಆದ್ದರಿಂದ ಅವರು ನಿಮ್ಮ ಜೀವನದಿಂದ ಅಡೆತಡೆಗಳು ಮತ್ತು ಚಿಂತೆಗಳನ್ನು ತೆಗೆದುಹಾಕಲು ಸಹಾಯ ಮಾಡಬಹುದು. ನಿಮ್ಮ ಹಿಂದಿನ ಪಾಪಗಳು ಅಥವಾ ತಪ್ಪು ಕಾರ್ಯಗಳಿಂದ ನೀವು ಮುಕ್ತರಾಗಬಹುದು. ಗಣೇಶ ದೇವರು ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಬಹುದು ಮತ್ತು ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡಬಹುದು. ಗಣೇಶನ ಕೃಪೆಯಿಂದ ನಿಮ್ಮ ಜೀವನದಲ್ಲಿನ ಸಂಕೀರ್ಣ ಸಂದರ್ಭಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಗಣೇಶ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೀರ್ಘಾಯುಷ್ಯವನ್ನು ದಯಪಾಲಿಸಲಿ. ಗಣೇಶ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಅರ್ಪಿಸುವ ವಸ್ತುಗಳು: ಹಣ್ಣುಗಳು, ಹಾಲು, ಹಾಲಿನ ಉತ್ಪನ್ನಗಳು, ಸಿಹಿ ತಿಂಡಿಗಳು, ದೂರ್ವ ಹುಲ್ಲು, ತಾಜಾ ಹೂವುಗಳು, ಮೊಸರು, ಪ್ರಸಾದ, ಧೂಪದ್ರವ್ಯದ ತುಂಡುಗಳು, ದೀಪಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.